ನಮಸ್ಕಾರ ವೀಕ್ಷಕರೇ ದುನಿಯಾ ವಿಜಯ್ ಇದೀಗ ತಾನೇ ಭೀಮಾ ಸಿನಿಮಾದ ಸಕ್ಸಸ್ ಮುಖಾಂತರವಾಗಿ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಮತ್ತೆ ದುನಿಯಾ ವಿಜಯ್ ಈಗ ಇಂಡಸ್ಟ್ರಿಯಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ, ಸುದ್ದಿ ಮಾಡ್ತಾ ಇದ್ದಾರೆ. ಭೀಮಾ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ ಅನ್ನ ತಂದುಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ದುನಿಯಾ ವಿಜಯ್ ಬಹಳ ಬಿಂದಾಸ್ ಆಗಿದ್ದಾರೆ. ಈ ಸಕ್ಸಸ್ಗಾಗಿ ದುನಿಯಾ ವಿಜಯ್ ಅವರ ಅಭಿಮಾನಿಗಳು, ಅವರ ಫ್ಯಾಮಿಲಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈ ಬೆನ್ನಲ್ಲೇ ಇದೀಗ ದುನಿಯಾ ವಿಜಯ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರ ಸಿಕ್ಕಿದೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೆ ಹೋಗಿ ಬಂದು ದುನಿಯಾ ವಿಜಯ್ ಹೆಂಡತಿಯ ಬಗೆಗೆ ಸದ್ದು ಆಗ್ತಾ ಇದೆ. ಹೌದು, ಎಲ್ರಿಗೂ ಗೊತ್ತಿಲ್ಲದಂತಹ ವಿಚಾರ ಏನು ಅಂತ ಅಂದ್ರೆ, ದುನಿಯಾ ವಿಜಯ್ ಒಂದು ಸಕ್ಸಸ್ಗಾಗಿ ಕಾಯ್ತಾ ಇದ್ರು. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಮತ್ತೆ ನಾನು ಈ ಹಿಂದೆ ದುನಿಯಾ ಸಿನಿಮಾ ಯಾವ ರೀತಿ ಫೇಮಸ್ ಆಗಿತ್ತು ಅದೇ ರೀತಿಯಾಗಿ ಫೇಮಸ್ ಆಗಬೇಕು, ಆ ಚಾನ್ಸ್ ಬರಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ದುನಿಯಾ ವಿಜಯ್ ಇದ್ರು. ಸಲಗ ಆದ್ಮೇಲೆ ಭೀಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಂತಹ ದುನಿಯಾ ವಿಜಯ್ಗೆ ಈಗ ಆ ಸಕ್ಸಸ್ ಅನ್ನೋದೇನಿದೆ ಅದು ಸಿಕ್ಕಿದೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲವೂ ಕೂಡ ಇಲ್ಲಿ ಕೆಟ್ಟು ಹೋಗಿ ಕೂತಿದೆ. ಹೌದು, ದುನಿಯಾ ವಿಜಯ್ ಮೊದಲೇ ನಾಗರತ್ನಾರ ಮದುವೆ ಆಗಿದ್ದು, ಅದಾದ್ಮೇಲೆ ಯಾರೋ ಒಬ್ಬ ಹೀರೋಯಿನ್ ಜೊತೆ ಅಫೇರ್ ಇದ್ದಿದ್ದು, ಆ ವಿಚಾರವನ್ನ ಸ್ವತಃ ದುನಿಯಾ ವಿಜಯ್ ಮೊದಲ ಹೆಂಡತಿ ನಾಗರತ್ನ ಹೇಳಿದ್ದು, ಇದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇ ರಂಪ ಬಿಡಿ ಇವರ ಫ್ಯಾಮಿಲಿ ಮ್ಯಾಟರ್ ಆಗಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಎಲ್ಲಾ ಮಾಧ್ಯಮಗಳಲ್ಲೇ ಕುಲ್ಲಂವಾಗಿ ಮಾತನಾಡಿದ್ರು. ಅದರ ಬೆನ್ನಲ್ಲೇ ದುನಿಯಾ ವಿಜಯ್ ಕೀರ್ತಿ ಎನ್ನುವಂತಹ ನಟಿಯನ್ನ ಮದುವೆ ಆಗಿದ್ರು. ಕೀರ್ತಿ ಹಿಂದೆ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ರು. ನೋಡೋದಕ್ಕೂ ಕೂಡ ತುಂಬಾನೇ ಮುದ್ದಾಗಿದ್ದಂತಹ ಕೀರ್ತಿಗೆ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೊಳ್ಳೆ ಆಫರ್ ಕೂಡ ಬರ್ತಾ ಇತ್ತು. ಮತ್ತು ದುನಿಯಾ ವಿಜಯ್ ಸಹವಾಸವನ್ನ ಹೇಗೆ ಮಾಡಿದ್ರು, ಏನ್ ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಇಬ್ರು ಪ್ರೀತಿಯಲ್ಲಿ ಬಿದ್ದು ಬಿಡ್ತಾರೆ. ಅದು ಕೀರ್ತಿಗೆ ದುನಿಯಾ ವಿಜಯ್ಗೆ ಆಲ್ರೆಡಿ ಮದುವೆ ಆಗಿದೆ, ಒಬ್ಬರಲ್ಲ 3 ಮಕ್ಕಳಿದ್ದಾರೆ. ಅದೆಲ್ಲವೂ ಕೂಡ ಗೊತ್ತಿದ್ದೇನೆ ಕೀರ್ತಿ ದುನಿಯಾ ವಿಜಯನ್ನ ಪ್ರೀತಿಸ್ತಾರೆ. ಯಾರಿಗೂ ಗೊತ್ತಿಲ್ಲದಂತೆ ಕದ್ದು ಮುಚ್ಚಿ ಮದುವೆನೂ ಆಗ್ತಾರೆ. ಅದಾದ್ಮೇಲೆ ಒಂದಿನ ಮಾಧ್ಯಮಗಳ ಮುಂದೆ ಬಂದು ನಾವು ಮದುವೆ ಆಗಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಕೀರ್ತಿಗೂ ದುನಿಯಾ ವಿಜಯ್ಗೂ ಕಾಂಟ್ಯಾಕ್ಟ್ ಇದೆ ಅನ್ನೋದೇ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸಡನ್ ಆಗಿ ದುನಿಯಾ ವಿಜಯ್ ಫ್ಯಾಮಿಲಿ ಇದ್ರೂ ಕೂಡ ಮೊದಲ ಹೆಂಡತಿಗೆ ಡಿವೋರ್ಸ್ ಮಾಡ್ತೀನಿ ಅಂತ ಕೋರ್ಟ್ ಮೆಟ್ಲೇರಿ ಇರ್ತಾರೆ. ಅದಾದ್ಮೇಲೆ ಕೀರ್ತಿ ಜೊತೆ ಮದುವೆ ಆಗಿದೆ ಎನ್ನುವಂತಹ ವಿಚಾರ ಕೂಡ ವೈರಲ್ ಆಗುತ್ತೆ. ಇದೆಲ್ಲದರ ಬೆನ್ನಲ್ಲೇ ಕೀರ್ತಿ ಮತ್ತು ನಾಗರತ್ನ ನಡುವೆ ಕೋಲ್ಡ್ ವಾರ್ ಶುರುವಾಗುತ್ತೆ. ಮತ್ತೆ ದುನಿಯಾ ವಿಜಯ್ ಮಕ್ಕಳು ಕೂಡ ತುಂಬಾ ಮೆಚೂರ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ 2ನೇ ಹೆಂಡತಿ ಕೀರ್ತಿ ಜೊತೆಗೇನೆ ಮೊದಲ ಹೆಂಡತಿಯ ಮಕ್ಕಳು ಚೆನ್ನಾಗಿರ್ತಾರೆ. ಫೋಟೋ ಶೂಟ್ ಅದು ಇದು ಅಂತ ತುಂಬಾನೇ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಗ್ಯಾಪ್ ಅಲ್ಲಿ ಅದೇನಾಯ್ತೋ ಏನೋ ಗೊತ್ತಿಲ್ಲ, ದುನಿಯಾ ವಿಜಯ್ ಕಂಪ್ಲೀಟ್ ಆಗಿ ಅವರ ಹೆಣ್ಣು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಮಾಡಬೇಕು ಅನ್ನುವಂತಹ ಪಣ ತೊಡ್ತಾರೆ. ಸೊ ಈ ಕಾರಣಕ್ಕಾಗಿ ಅವರ ಇಬ್ರು ಮುದ್ದಾದ ಹೆಣ್ಣು ಮಕ್ಕಳಿಗೆ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಕಲಿಸಬೇಕು ಅಂತ ಒಬ್ಬರನ್ನ ದುಬೈಗೆ, ಇನ್ನೊಬ್ಬರನ್ನ ಬೇರೆ ಜಾಗಕ್ಕೆ ಕಳಿಸ್ತಾರೆ. ಇಬ್ರು ಕೂಡ ಇಂಡಸ್ಟ್ರಿಯಲ್ಲಿ ಆಳ್ಬೇಕು, ಹೆಸರು ಮಾಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರೈನಿಂಗ್ ಅನ್ನು ಕೊಡ್ತಾನೆ ಇದ್ದಾರೆ. ಮತ್ತೆ ಫೋಟೋ ಶೂಟ್ ಅದು ಇದು ಅಂತ ಮಾಡಿಸ್ತಾ ಇದ್ದಾರೆ. ಮೊದಲ ಹೆಂಡತಿಯ ಮಕ್ಕಳ ಮೇಲೆ ಪ್ರೀತಿ ಇದೀಗ ಉಕ್ಕಿ ಹರಿತಾ ಇದೆ. ಆದ್ರೆ ಪಾಪ ವಿಜಯನ ನಂಬಿಕೊಂಡು ಬಂದಿದ್ದಂತಹ ಕೀರ್ತಿ ಪಾಡು ಏನಾಗಿದೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ, ಮತ್ತೆ ಬೇಸರ ಕೂಡ ಆಗತ್ತೆ. ಯಾಕಂದ್ರೆ ಪ್ರೀತಿ ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು, ನೋಡೋದಕ್ಕೂ ಕೂಡ ದಂತದ ಗೊಂಬೆ ರೀತಿಯಲ್ಲೇ ಇದ್ರು. ಅದು ಯಾವಾಗ ವಿಜಯ್ ಜೊತೆ ಕನೆಕ್ಟ್ ಆದ್ರು, ಯಾವಾಗ ಮದುವೆ ಆದ್ರು ಅದ್ಯಾವುದು ಕೂಡ ಗೊತ್ತಿಲ್ಲ. ಅದಾದ್ಮೇಲಂತೂ ವಿಜಯ್ ಜೊತೆಗೆ ಇರ್ತಿದ್ರು. ಆಮೇಲೆ ಮೊದಲೇ ಮದುವೆ ಆಗಿದ್ರು, ಮಕ್ಕಳು ಇದ್ರು ಕೂಡ ವಿಜಯ್ ತಂದೆ ತಾಯಿಯನ್ನ ನೋಡ್ಕೊಂಡು, ಮಕ್ಕಳನ್ನ ನೋಡ್ಕೊಂಡು, ವಿಜಯ್ ಆಗು ಹೋಗುಗಳನ್ನ ನೋಡ್ಕೊಂಡು ವಿಜಯ್ ಜೊತೆಗೆ ಒಬ್ಬ ಅಪ್ಪಟ ಗೃಹಿಣಿ ಹೇಗಿರ್ತಿದ್ರು ಹಾಗೆ ಸಂಸಾರವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಶಾಕಿಂಗ್ ವಿಚಾರ ಅಂದ್ರೆ ದುನಿಯಾ ವಿಜಯ್ ಮತ್ತೆ ಕೀರ್ತಿ ಒಟ್ಟಿಗೆ ಇಲ್ಲ ಅನ್ನೋದು. ಒಟ್ಟಿಗೆ ಮುದ್ದಾಗಿ ಸಂಸಾರ ಮಾಡ್ತಿದ್ರಂತೆ. ಈ ಜೋಡಿಯ ನಡುವೆ ಏನೋ ಭಿನ್ನಾಭಿಪ್ರಾಯ ಆಯ್ತು ಅನ್ನೋದು ಗೊತ್ತಿಲ್ಲ. ಕೀರ್ತಿ ವಿಜಯ್ ಸಹವಾಸವೇ ಬೇಡ ಅಂತ ಮನೆ ಬಿಟ್ಟು ಹೊರಟು ಹೋಗಿದ್ದಾರೆ. ಅಷ್ಟೇ ಆಗಿದ್ರೆ ಓಕೆ ಆಗಿರ್ತಿತ್ತು. ಆದ್ರೆ ಕೀರ್ತಿ ಇದೀಗ ಮಠ, ದೇವಸ್ಥಾನ ಅಥವಾ ಆಶ್ರಮ ಅಂತ ಸುತ್ತುತ್ತಾ ಇದ್ದಾರೆ. ಅಧ್ಯಾತ್ಮದ ಬಗ್ಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ. ಹೇಗೇಗೋ ಇದ್ದಂತಹ ಕೀರ್ತಿ ಈಗಿರುವ ಪರಿಯನ್ನ ನೋಡಿದ್ರೆ ಎಂತವರಿಗಾದ್ರೂ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಕೀರ್ತಿ ವಿಜಯನ ಬಿಟ್ಬಿಟ್ಟು ಬೇರೆಯವರನ್ನ ಮದುವೆ ಆಗಿಲ್ಲ, ವಿಜಯ್ಗೆ ಕೈ ಕೊಟ್ಟು ಬೇರೆಯವರನ್ನ ಮದುವೆ ಆಗಿಲ್ಲ, ಅಥವಾ ಅರ್ಧಕ್ಕೆ ಬಿಟ್ಟು ಓಡಿ ಹೋಗಿಲ್ಲ. ಕೀರ್ತಿ ಇದು ಯಾವುದು ಕೂಡ ಸಹವಾಸವು ಬೇಡವೇ ಬೇಡ ಅಂತ ಆಧ್ಯಾತ್ಮದ ದಾರಿಯನ್ನ ತುಳಿದಿದ್ದಾರೆ. ಆದ್ರೆ ದುನಿಯಾ ವಿಜಯ್ ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ವರ್ತಿಸ್ತಾ ಇದ್ದಾರೆ. ಕೀರ್ತಿ ಇತ್ತೀಚೆಗೆ ತಾನೇ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ನನಗೂ ದುನಿಯಾ ವಿಜಯ್ಗೂ ಸಂಬಂಧ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ದುನಿಯಾ ವಿಜಯ್ ಫ್ಯಾನ್ಸ್ ಕ್ರಿಯೇಟ್ ಮಾಡಿದ ಕೀರ್ತಿ ವಿಜಯ್ ಅನ್ನುವಂತಹ ಪೇಜ್ಗೆ, ಇದು ನನ್ನ ಪೇಜ್ ಅಲ್ಲ, ಇದಕ್ಕೂ ನನಗೂ ಸಂಬಂಧ
ಸಂಬಂಧ ಇಲ್ಲ, ನನ್ನದು ಕೀರ್ತಿಗೌಡ ಅನ್ನುವಂಥ ಪೇಜ್ ಇದೆ ಅನ್ನೋದನ್ನ ಹೇಳೋದ್ರ ಮುಖಾಂತರವಾಗಿ ದುನಿಯಾ ವಿಜಯ್ಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದನ್ನ ಹೇಳಿದ್ರು. ಮತ್ತು ಈ ಜೋಡಿ ಒಟ್ಟಿಗೆ ಜೀವನ ಕೂಡ ಮಾಡ್ತಾ ಇಲ್ಲ. ಕೀರ್ತಿ ಈಗ ಶಾಸ್ತ್ರೀಯ ಸಂಗೀತವನ್ನ ಕಲಿತಾ ಇದ್ದಾರೆ. ಯಾವ್ಯಾವ ದೇವಸ್ಥಾನದಲ್ಲಿ ಭಜನೆಗಳಿರುತ್ತೋ ಅಲ್ಲಿಗೆ ಹೋಗಿ ಕೂತು ಭಜನೆಯನ್ನ ಮಾಡಿ ಬರ್ತಾರೆ. ಮನಸ್ಸು ಹೆಚ್ಚು ದೇವರ ಆರಾಧನೆಯನ್ನ ಮಾಡ್ತಾರೆ. ಎಲ್ಲೆಲ್ಲ ಆಶ್ರಮಗಳಿದೆಯೋ ಆ ಆಶ್ರಮಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಒಬ್ಬ ಹೀರೋಯಿನ್ ಆಗಿದ್ದಾರೆ. ಹೀಗಿರುವಂತಹ ರೀತಿಯಲ್ಲಿ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಈಕೆಗೆ ನಿಜವಾಗ್ಲೂ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ, ಆಧ್ಯಾತ್ಮದ ಕಡೆ ವಾಲಿದ್ದಾಳೋ ಅಥವಾ ಆಕೆ ಇಂಟ್ರೆಸ್ಟ್ ಇದಾಗಿತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ದುನಿಯಾ ವಿಜಯ್ ಮತ್ತು ಕೀರ್ತಿ ನಡುವೆ ಏನು ಭಿನ್ನಾಭಿಪ್ರಾಯ ಆಗಿದೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದ್ ಕಡೆಯಲ್ಲಿ ನಾಗರತ್ನ ಮತ್ತು ದುನಿಯಾ ವಿಜಯ್ ಕೋರ್ಟ್ ಮೆಟ್ಟಿಲೇರಿದ್ರು, ಡಿವೋರ್ಸ್ ಬೇಕು ಅಂತ. ಆ ಕೇಸ್ ಕೂಡ ಬಿದ್ದೋಗಿದೆ. ಡಿವೋರ್ಸ್ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ಕೋರ್ಟ್ ಹೇಳಿದೆ. ಹೀಗಾಗಿ ಆತ ಮೊದಲ ಹೆಂಡತಿಗೂ ಡಿವೋರ್ಸ್ ಕೊಟ್ಟಿಲ್ಲ, ಎರಡನೇ ಹೆಂಡತಿಗೂ ಡಿವೋರ್ಸ್ ಕೊಟ್ಟಿಲ್ಲ, ಇಬ್ರು ಹೆಂಡತಿರ ಜೊತೆಗೂ ಕೂಡ ಜೀವನ ಮಾಡ್ತಾ ಇಲ್ಲ. ದುನಿಯಾ ವಿಜಯ್ ಮೈಂಡಲ್ಲಿ ಏನಿದೆ ಅಥವಾ ಈ ಮಹಿಳೆಯರ ಮೈಂಡಲ್ಲಿ ಏನಿದೆ ಅನ್ನೋದು ಮಾತ್ರ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.